ಎಲ್ಲರೂ ನೋಡ್ಬೋದು. ಆದರೆ ಒಂದು ಸ್ವಲ್ಪ ಚೆನ್ನಾಗೈತೆ, ಒಂದು ಸಲ 2 ಸಲ ನೋಡ್ಬೋದು. ಆದರೆ ಪರವಾಗಿಲ್ಲ, ಫೈಟಿಂಗ್ ಗೀಟಿಂಗ್ ಸೂಪರ್ ಆಗಿದೆ. ಬಟ್ ನಮ್ಮ ಅಪ್ಪು ಸರ್ದು ಇನ್ನೊಂದು ಸ್ವಲ್ಪ ಯಾವನ್ನ ರಿಲೀಸ್ ಮಾಡೋದು ಕೇಳಿ ಸರ್ ದಯವಿಟ್ಟು. ಯಾಕಂದ್ರೆ ಅಪ್ಪು ಪಿಕ್ಚರ್ ನಮಗೆ ಸಿಗ್ತಾ ಇಲ್ಲ. ನಾನು ಹಳ್ಳಿಯವನು, ನಾನು ಯಾದಗಿರಿ. ಆದರೆ ನನಗೆ ಅಪ್ಪು ನೋಡೋದು ಭಾಳ ಆಸೆ. ಮನೇಲಿ ಟಿ ವಿಯಲ್ಲಿ ಬಂದರೆ ಬೇಜಾರಾಗಿ ನೋಡೋಕ್ಕಾಗಲ್ಲ, ಪರದೆ ಮೇಲೆ ನೋಡಬೇಕಂತ ಭಾಳ ಆಸೆ ಇದೆ. ಬಟ್ ಅಪ್ಪು ಪಿಕ್ಚರ್ ಒಂದು ರಿಲೀಸ್ ಮಾಡಂತೇಳಿ ಸರ್ ದಯವಿಟ್ಟು. ಯಾಕಂದರೆ ನಮಗೆ ಕನ್ನಡ ಅಂದರೆ ಅವ್ರು ಕೊಟ್ಟಿರೋದು ಮಾಡಿರೋ ಪಿಕ್ಚರ್ಗಳಿಗೆ ಮೋಸ ಇಲ್ಲ ಸರ್ ಅಪ್ಪು. ಯಾಕಂದರೆ ಕೆಲವರು ಇನ್ನೂ ಹೀರೋಗಳಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಆದರೆ ನನಗೆ ಅಪ್ಪು ಅಂದರೆ ಭಾಳ ಇಷ್ಟ ಅಣ್ಣ. ನಂದು ಯಾದಗಿರಿ, ಹಳ್ಳಿ ಗೌಡಿಗೇರಿ. ಆದರೆ ನಾನು ಕೆಲಸ ಅಂತ ಹುಡುಕ್ಯಂತ ಬಂದೀನಿ, ಕೆಲಸ ಸಿಕ್ಕಿಲ್ಲ. ತಿರ್ಗ ನಾನು ನಮ್ಮೂರಿಗೆ ನಾನು ಹೋಗ್ತೀನಿ. ಆದರೆ ಎಲ್ಲೇ ಇರಲಿ ನಮ್ಮ ಯಾದಗಿರಿಗೆ ಟ್ಯಾಕ್ಸ್ ಅಂತ ಇಲ್ಲರಿ, ಜಿಲ್ಲೆ ಐತೆ, ಅಲ್ಲಿ ಒಂದು ಟ್ಯಾಕ್ಸ್ ಮಾಡಿ ಕೊಟ್ಟರೆ ನಮಗೆ ಅನುಕೂಲ. ಯಾಕಂದರೆ ನಮಗೊಂದು ದೊಡ್ಡ ಜಿಲ್ಲಾನೇ ಆಗಿದ್ರಿ. ಯಾವ ಊರಪ್ಪ ಅಂತ ಕೇಳಿದ್ರೆ ಯಾದಗಿರಿ. ಎಲ್ಲಿದೆ ಯಾದಗಿರಿ? ರಾಯಚೂರು ಪಕ್ಕ, ಗುಲ್ಬರ್ಗ ಪಕ್ಕ, ಸೆಂಟ್ರಲ್ಲಿ ಜಿಲ್ಲಾದಲ್ಲಿ ಒಂದು ಟ್ಯಾಕ್ಸ್ ಇಲ್ಲ. ನಾವು ನೋಡಬೇಕಾದ್ರೆ ಗುಲ್ಬರ್ಗ ಹೋಗ್ಬೇಕು, ಇಲ್ಲ ರಾಯಚೂರು ಹೋಗ್ಬೇಕು, ಇಲ್ಲ ಶಾಪುರ್ ಹೋಗ್ಬೇಕು. ಆದರೆ ಶಾಪುರಲ್ಲಿ ಟ್ಯಾಕ್ಸ್ ಅಂತೇಟಿಲ್ಲ, ಗುಲ್ಬರ್ಗ ಇಲ್ಲ ರಾಯಚೂರು. ನಾವು ಹೋಗಿ ಬರೋಕ್ಕೆ ನಾವು ರೈತರು ಎಷ್ಟು ದೂರ ಆಗುತ್ತೆ. ಆದರೆ ಇನ್ನೂ ಒಂದು ಕಷ್ಟ, ನನಗೆ ಹಪ್ಪು ಪಿಕ್ಚರ್ ಮಾತ್ರ ಸೂಪರ್ ಆಗಿದೆ ಅಣ್ಣ. ವಿಜಯ್ ಅಣ್ಣ, ನನ್ನ ಹೆಸರನ್ನೇ ವಿಜಯ್ ಅಣ್ಣನೇ. ನಾನು ಹುಟ್ಟಿ ಬೆಳೆದದ್ದು ಹಳ್ಳಿಲಿ, ನಾನು ನೋಡಿದ್ದು ದುನಿಯಾ ಫಸ್ಟು. ನನಗೆ ಅವಾಗ 80 ರೂಪಾಯಿ ಕೂಲಿ ಕೊಡ್ತಿದ್ರು. ಆದರೆ ಸೂಪರ್ ಆಗಿದೆ ಅಣ್ಣ. ಆದರೆ ನನಗೆ ಏನಂದರೆ ಇನ್ನೂ ಒಂದು ದಯವಿಟ್ಟು ನನಗೆ ಅಪ್ಪು ಪಿಕ್ಚರ್ ಯಾವುದೇ ಇರಲಿ, ವೀರ ಕನ್ನಡಿಗಿರಲಿ, ಅಪ್ಪು ಇರಲಿ, ಮತ್ತೊಂದು ಸಲ ರಿಲೀಸ್ ಮಾಡ್ಬೇಕಂತ ಅವ್ರಲ್ಲಿ ಕೈ ಮುರಿದು ಕೇಳ್ಕೊತೀನಿ. ಮತ್ತು ಇನ್ನೂ ಒಂದು ನಮ್ಮ ಡಿ ಬಾಸು, ಸುದೀಪು ಅವರೆಲ್ಲರೂ ಒಂದಾಗಿಲ್ಲ ಅಂತ ಒಂದು ಇಷ್ಟೇ ಖುಷಿಯಿಂದ ಬೆಳಕತ್ತೀನಿ ನಾನು. ಡಿ ಬಾಸು ಮತ್ತು ನಮ್ಮ ಸುದೀಪ್, ಯಸ್ಸು, ನಮ್ಮ ಇಡೀ ಕರ್ನಾಟಕದವರು ಎಲ್ಲ ಹೀರೋಗಳು ಒಂದಾದರೆ ನಾವೆಲ್ಲ ಗೆದಿಬೋದು ಸರ್. ಈಗ ಕೆಲವೊಂದುಗಳು ಮಾಡ್ತಾರೆ ಅಂದರೆ ಅದು ಬೇಡ. ಎಲ್ಲರೂ ಒಗ್ಗಟ್ಟಾಗಿ ಕನ್ನಡ ಪಿಕ್ಚರ್ ನೋಡೋಣ, ಉಳಿಸೋಣ, ಬೆಳೆಸೋಣ. ಜೈ ಹಿಂದ್, ಜೈ ಕರ್ನಾಟಕ.